ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋಗಲ್ ರಾಜ್ ಅಂತ. ಕರ್ನಾಟಕ ಸ್ಟೇಟ್ ಮ್ಯಾನೇಜರ್ ಆಗಿ ಮೊಬಿಟೆಕ್ ವೈರ್ಲೆಸ್ ಸೊಲ್ಯೂಷನ್ ಪ್ರೈವೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಬಂದಿರೋ ಜಾಗ ವಿಜಯಪುರ ಜಿಲ್ಲಾ ಹಿಟ್ಟನಹಳ್ಳಿ ಗ್ರಾಮಕ್ಕೆ ಬಂದಿದ್ವಿ. ಇಲ್ಲಿ ನಮ್ಮದು ಆಟೋಮೇಷನು ಮತ್ತು ಫರ್ಟಿಗೇಷನ್ ಸಿಸ್ಟಮ್ ಮಾಡಿಕೊಟ್ಟಿದ್ವಿ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿ ನಿಮ್ಗೆ ಕೊಡ್ತೀವಿ, ಬನ್ನಿ ನೋಡೋಣ. ನಮಸ್ಕಾರ, ನನ್ನ ಹೆಸರು ಶಫಿ ಅಹಮದ್ ವಾಲಿಕರ್ ಅಂತ. ನಮ್ಮ ಕಂಪ್ನಿ ಹೆಸರು ಗ್ರೀನ್ ಎಕರ್ ಅಸೆಟ್ಸ್ LLP ಅಂತ. ಹಿಯರ್ ವಿ ಹ್ಯಾವ್ about 52 acres of land. In horticulture plantation we have did it mango, 2 types of guava, that is red diamond and pink Taiwan pink. Along with that we have also done dragon fruit in red and yellow. We have done G9 banana as well as the Jawari bananas, avocado as well as white jamun. ನಮ್ಮದು 220 by 220 ಪಾಂಡ್ ಇದೆ. ಡೆಪ್ತು ಅರೌಂಡ್ ಸ್ಲೋಪಲ್ಲಿ 42 ಫೀಟ್ ಇದೆ. 4 crores ಲೀಟರ್ ವಾಟರ್ ಸ್ಟೋರೇಜ್ ಆಗುತ್ತೆ. ಇದು ಸ್ಟೋರೇಜ್ ಮಾಡೋಕ್ಕೆ ನಮ್ಮ ಕಡೆ 2 ಬೋರ್ವೆಲ್ ಸೋರ್ಸಿಂದ ರೀಚಾರ್ಜ್ ಆಗ್ತಿರುತ್ತೆ. ಬಟ್ ಮೇಜರ್ ವಾಟರ್ ಸೋರ್ಸ್ ನಮ್ಮದು ಗೌರ್ಮೆಂಟ್ ಕೆನಲ್ದು. ಅಲ್ಲಿಂದ ಬೈ ಏರ್ ನಮಗೆ ಇದು ಅಬೌಟ್ ಒನ್ಸ್ ಇನ್ 3 months ಫಿಲ್ ಆಗ್ತಿರುತ್ತೆ. ಇದು ನಮ್ಮದು ಇರಿಗೇಷನ್ನು ಮತ್ತು ಫರ್ಟಿಗೇಷನ್ ರೂಮು. ಇದರಲ್ಲಿ ನಾವು ಮೊಬಿಟೆಕ್ ಅಂತ ಒಂದು ಕಂಪ್ನಿ ಇದೆ, ಅದರಿಂದ ಆಟೋಮೇಷನ್ ಸಿಸ್ಟಮ್ಸ್ ಇನ್ಸ್ಟಾಲ್ ಮಾಡಿದ್ದೀವಿ. ಇದು ನಮ್ಮದು ಕಂಟ್ರೋಲ್ ಬೋರ್ಡು. ಇದರಲ್ಲಿ ನಮ್ಮ ಮೋಟರು, ಫರ್ಟಿಗೇಷನ್ ಸಿಸ್ಟಮ್ ಮೋಟರ್ಸು, ಕಂಟ್ರೋಲರ್ಸು ಎಲ್ಲ ಇದೆ. ವಿತ್ ಸರ್ಚ್ ಕಂಟ್ರೋಲ್ಸು, ವೋಲ್ಟೇಜ್ ಸ್ಟೆಬಿಲೈಸರ್ಸ್ ಎಲ್ಲ ಇರುತ್ತೆ. ಅಲ್ಲಿ ನೋಡಿದರೆ ನಿಮಗೆ ಸ್ಯಾಂಡ್ ಫಿಲ್ಟರ್ಸ್ ಕಾಣುತ್ತೆ, ಆಟೋಮೇಟೆಡ್ ಬ್ಯಾಕ್ ವಾಶ್ ಕಾಣುತ್ತೆ, PRV ಪ್ರೆಷರ್ ರಿಲೀಸ್ ವಾಲ್ ಕಾಣುತ್ತೆ, 4 ಇಂಜೆಕ್ಷನ್ ಮೊಬಿಟೆಕ್ ಸಿಸ್ಟಮ್ ಇದೆ. ಔಷಧ ವಯಾ ಡ್ರಿಪ್ ಏನು ಕಳಿಸೋದಿರುತ್ತೆ ನಮಗೆ. ಅದು ಮ್ಯಾನ್ಯುವಲ್ ಸಿಸ್ಟಮಿಂದ ಕಳಿಸಿದರೆ ಡ್ರೆಂಚಿಂಗ್ ಮಾಡಿದ್ರೆ ಭಾಳ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾವು 4 ಟ್ಯಾಂಕ್ಸ್ ಮಾಡ್ಕೊಂಡಿದ್ದೀವಿ ಬೇರೆ ಬೇರೆ. ಆ 4 ಟ್ಯಾಂಕ್ಸಲ್ಲಿ ಏನು ಮಾಡ್ತೀವಿ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫ್ರೆಂಟ್ ಪ್ಲಾಂಟೇಷನ್ ಪ್ರಕಾರ ನಾವು ಕೊಟ್ಕೊಂಡಿರ್ತೀವಿ. ಮೊಬೈಲ್ ಆ್ಯಪಲ್ಲಿ ಹೋಗಿಬಿಟ್ಟು ಸಿಸ್ಟಮೆಟಿಕ್ ಆಟೋಮೇಷನ್ ಅಥವಾ ನಾವು ಮ್ಯಾನ್ಯುವಲ್ ಯಾವಾಗ ಬೇಕಾದಾದ್ರೂ ನಾವು ಔಷಧ ಬಿಡ್ಬೋದು, ಇಲ್ಲಾಂದ್ರೆ ಬರೀ ನೀರು ಬಿಡ್ಬೋದು. ಯಾರು ಈಗ ಈ ಟೈಮಲ್ಲಿ ಲೇಬರ್ಸ್ ಸಮಸ್ಯೆ ಇರುತ್ತೆ, ಲೇಬರ್ ಡಿಪೆಂಡೆಂಟ್ ಇರಬಾರ್ದು. ಲೇಬರ್ ನಿಮ್ಗೆ ಸಿಕ್ಕರೂ ಕ್ವಾಲಿಫೈಡು ಸ್ಕಿಲ್ಡ್ ಲೇಬರ್ ಸಿಗೋದು ಭಾಳ ಕಠಿಣ ಈ ಜಮಾನಲ್ಲಿ. ಸೊ ಲೇಬರ್ಸಿಗೆ ಅಷ್ಟೇ ವೀಡ್ ಕಿತ್ತಕ್ಕೆ, ಕಸ ಕಿತ್ತಕ್ಕೆ, ಡ್ರಿಪ್ ಪೈಪ್ ಸರಿ ಇದೆಯಲ್ಲ ನೋಡ್ಕೊಳ್ಳೋಕ್ಕಿಟ್ಟು ನೀವು ಆಟೋಮೇಷನ್ ಸಿಸ್ಟಮ್ ಮಾಡ್ಕೊಂಡಿದ್ರೆ ಮೋಸ್ಟ್ ಆಫ್ ದಿಮ್ ಹೆಡೇಕ್ ಫಾರ್ ಇರಿಗೇಷನ್ ಆ್ಯಂಡ್ ಫರ್ಟಿಗೇಷನ್ ಎಲ್ಲ ಹೊರಟೋಗುತ್ತೆ. ಯೂಶ್ವಲಿ ಎಲ್ಲರೂ ಬೋರ್ವೆಲ್ಸ್ ಏನು ಮಾಡ್ತಾರೆ, ಅವರು ಬಾಕ್ಸ್ ಆನ್ ಮಾಡ್ತಾರೆ. ಈ ಥರ ಒಂದು ಸ್ಟಾರ್ಟರು, ಒಂದು ಆಟೋ ಸ್ಟಾರ್ಟರು, ಫ್ಯೂಸು, ವೋಲ್ಟ್ ಮೀಟ್ರ್ ಮಾಡಿಬಿಡ್ತಾರೆ. ಇದರಿಂದ ಏನಾಗುತ್ತೆ, ಯಾವತ್ತು ಕರೆಂಟ್ ಬಂದರೆ ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗುತ್ತೆ ಬೋರು, ದೆನ್ ಆಫ್ ಆಗುತ್ತೆ. ಕೆಲವೊಂದು ಕಡೆ ಏನಾಗಿರುತ್ತೆ, ಕರೆಂಟ್ ಇನ್ ಎಕ್ಸಾಂಪಲ್ 6 ತಾಸು ಇದ್ದರೆ 6 ತಾಸು ಅಷ್ಟೇ ಸೇಮ್ ಇಂಟೆನ್ಸಿಟಿಯಿಂದ ನೀರು ಬೀಳ್ತಾರಲ್ಲ, ರಿಚಾರ್ಜ್ ಆಗಲ್ಲ. ಎವ್ರಿ ಟೈಮ್ ಏನು ಮಾಡ್ತಾರೆ ಅವರು 2 hours ಚಾಲು ಮಾಡ್ತಾರೆ, ದೆನ್ ಹಾಫ್ ಆನ್ ಅವರ್ ಬಂದಿಡ್ತಾರೆ. ಇದು ಎಲ್ಲ ಮ್ಯಾನ್ಯುವಲ್ ಪ್ರೊಸೆಸ್ ಹಾಕೋದೋಗುತ್ತೆ. ಮೊಬಿಟೆಕ್ದವ್ರು ಏನು ಮಾಡಿದ್ದಾರೆ, ಒಂದು ಸಿಂಗಲ್ ಕಂಟ್ರೋಲರ್ ತಂದಿದ್ದಾರೆ, MSI ಪ್ಲಸ್ ಲೈಟ್ ಅಂತ. ಅದಕ್ಕೆ ಬರೀ ನಮಗೆ ಒಂದು ಸ್ಟಾರ್ಟರ್ ಬಾಕ್ಸ್ ಬೇಕು, ಅದು ಕಂಟ್ರೋಲರ್ ಬೇಕು ಅಷ್ಟೇ, ಮತ್ತೇನಿಲ್ಲ. ಫ್ಯೂಸ್ ಜೊತೆ ಅದೇನು ಮಾಡುತ್ತೆ, ನಿಮಗೆ ಒಂದು ಸಿಮ್ ಕಾರ್ಡ್ ಅದರಲ್ಲಿ ಹೋಗುತ್ತೆ. ಅದರಿಂದ ನೀವು ಎಲ್ಲಿ ಬೇಕದು ಜಗತ್ತಲ್ಲಿ ಎಲ್ಲಿ ಬೇಕಾದ ಕೂತ್ಬಿಟ್ಟು ಮೋಟರ್ ಸ್ಟಾರ್ಟ್ ಮಾಡ್ಬೋದು, ಆಫ್ ಮಾಡ್ಬೋದು, ಆಟೋಮೆಟಿಕ್ಕು ಇಡ್ಬೋದು. ಕರೆಂಟ್ ಬಂದರೆ ಆಟೋಮೆಟಿಕ್ ಸ್ಟಾರ್ಟ್ ಆಗಬೇಕಂತ, ಮತ್ತು ಟೈಮರು ಇಡ್ಬೋದು. 2 hours ನಡಿಬೇಕು, ಕರೆಂಟ್ ಬಂದ ನಂತರ ಆಫ್ಟರ್ ದ್ಯಾಟ್ ಹಾಫ್ ಆನ್ ಅವರ್ ಬಂದಾಗಬೇಕು, ಮತ್ತೆ 2 hours ನಡಿಬೇಕು. ಈ ಥರ N ನಂಬರ್ ಆಫ್ ಫಂಕ್ಷನ್ಸ್ ಇದೆ, ಅದು ಎಲ್ಲ ನೀವು ಸೆಟ್ ಮಾಡ್ಬೋದು. ಇದರಲ್ಲಿ ಬೇಸಿಕ್ ಕ್ವಶನ್ಸ್ ಬರುತ್ತೆ, ಆಟೋಮೇಷನ್ ಯಾಕೆ ಮಾಡಬೇಕು, ಮ್ಯಾನ್ಯುವಲ್ ಯಾಕೆ ಮಾಡಬಾರ್ದು. ಮೊದಲಿಂದು ರೈತರು ಇರ್ತಾರೆ, ನಮಗೆಲ್ಲ ರೂಢಿ ಇದೆ ಮ್ಯಾನ್ಯುವಲ್ ಮಾಡೋಣ ಇರೋಣ ಅಂತ. ಅಟ್ ದ ಎಂಡ್ ಆಫ್ ದ ಡೇ ನಾವು ಎಲ್ಲರೂ ಮನುಷ್ಯರು, ಒಂದು ಸತ ನೆನಪಿರುತ್ತೆ, ನೆನಪಿರಲ್ಲ. ಎಕ್ಸಾಂಪಲ್ ಇದು ಯಾಕೆ ಕೊಡ್ತಿದ್ದೀನಂದರೆ, ಈ ಬನಾನಲ್ಲಿ ಏನಿದೆ, ನೀವು ಏನು ಬೇಕಾದಾಗಿ, ನೀವು ಮನೇಲಿ ಫಂಕ್ಷನ್ ಇದೆ, ಯಾರು ತೀರೋಗಿದ್ದಾರೆ, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗ್ಬೇಕು, ಅದು ಏನು ಬೇಕಾದಿರಲಿ, ಬಟ್ ಇದಕ್ಕೆ ನೀರು ಪ್ರಾಪರ್ ಇರಬೇಕು. ನೀವು ಓವರ್ ದ ಕೋರ್ಸ್ ಇದಕ್ಕೆ ಆನ್ ಆಫ್ ಮಾಡ್ಕೊತ ಹೋದರೆ ಇದು ಬನಾನಾ ನಿಮ್ಗೆ ಈಲ್ಡ್ ಬರಲ್ಲ. ಈಲ್ಡ್ ಬರಲಿಲ್ಲ ಅಂದರೆ ನೀವೇನು ಮಾಡ್ತೀರಾ, ನಿಮ್ಮ ಕಂಪ್ನಿಗಳಿಗೆ ಎಲ್ಲಿಂದ ಟಿಶ್ಯೂ ಕಲ್ಚರ್ ಪ್ಲಾಂಟ್ ತಿಂದಿದ್ರೆ ಅವ್ರಿಗೆ ತಲೆ ತಿಂತೀರಾ. ಇದು ನಮ್ಮದು 50 ಎಕರೆಯಲ್ಲಿ ಇದು 5 ಎಕರೆ ಬನಾನಾ ಇದೆ. ಇದರಲ್ಲಿ ನೀವು ಸೆಟ್ ಮಾಡಿಬಿಡ್ತೀರಾ ಏನಂತ, ನನಗೆ ಡೈಲಿ ಕರೆಂಟ್ ಬಂದ ನಂತರ ಇಷ್ಟು ಲೀಟ್ರ್ ನೀರು ಇಲ್ಲಿ ಬರಬೇಕಂತ. ಇವೆಂಚುಲಿ ಕರೆಂಟ್ ಬರುತ್ತೆ, ನೀರು ಇಲ್ಲಿ ಬರುತ್ತೆ, ಇಲ್ಲಿ ಇದಕ್ಕಾಗತ್ತೆ, ನಿಮ್ಮ ಹೆಡೇಕ್ ಇರಲ್ಲ. ಯಾಕಂದ್ರೆ ಭಾಳಷ್ಟು ಕ್ರಾಪ್ ಮಾಡ್ತಿರ್ತೀರ, ನಿಮಗೆ ಮ್ಯಾನ್ಯುವಲಲ್ಲಿ ಎಲ್ಲದಕ್ಕೆ ಬೇರೆ 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 ವಾಟರ್ ಸಿಂಪಡಣೆ ಶೆಡ್ಯೂಲ್ಸ್ ಇರುತ್ತೆ. ಅದರಲ್ಲಿ ನೀವು ಸಿಸ್ಟಮಲ್ಲಿ ಏನು ಮಾಡ್ತೀರಾ, ನನ್ನ ಈ P1 ಪ್ಲಾಟು ಬನಾನಾ, P2 ಅವಕಾಡೋ, P3 ಸೀತಾಫಲು, P4 ಗೋವಾ, P6 ಡ್ರ್ಯಾಗನ್, ಈ ಥರ ಇದೆ. ಬೇರೆ ಬೇರೆ ಲೀಟ್ರಸಲ್ಲಿ ಟೈಮ್ ಬೇಸು, ಲೀಟ್ರ್ ಬೇಸ್ ಎಲ್ಲ ಸೆಟ್ಟಿಂಗ್ ಮಾಡ್ತೀರಾ. ಆ ಪ್ರಕಾರ ಸಿಸ್ಟಮ್ ರೀಡ್ ಮಾಡುತ್ತೆ, ನೀರು ತೊಗೊಳುತ್ತೆ, ಕಳಿಸುತ್ತೆ. ಓವರ್ ದ ಕೋರ್ಸ್ ನಿಮಗೆ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲ ನೋಡ್ತೀರಾ ರಿಪೋರ್ಟಲ್ಲಿ, ಇದಕ್ಕೆ ಎಷ್ಟು ನೀರು ಹೋಗಿದೆ, ಇದಕ್ಕೆ ಎಷ್ಟು ನೀರು ಹೋಗಿಲ್ಲ. ಸೊ ಈ ಥರ ಇಂಪಾರ್ಟೆಂಟ್ ಇದೆ. ಯಾಕೆ ಆಟೋಮೇಷನಲ್ಲಿ ಹೋಗಬೇಕು, ಮ್ಯಾನ್ಯುವಲಲ್ಲಿ ಎಲ್ಲ ಖರ್ಚು ಮಾಡಿರ್ತಾರೆ, ಅದರಲ್ಲಿ ಮೇಲೆ ಒಂದು 10-20% ಖರ್ಚು ಮಾಡೋಕ್ಕೆ ಯಾರು ಹಿಂದೆ ಮುಂದೆ ನೋಡಲ್ಲ. ಅದಕ್ಕೆ ಆಟೋಮೇಷನ್ ಬಗ್ಗೆ ಏನಾದ್ರು ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಮೊಬಿಟೆಕ್ ಅವ್ರಿಗೂ ಕಾಲ್ ಮಾಡಬಹುದು. ಇಲ್ಲಾಂದ್ರೆ ನಮ್ಮ ಪ್ಲಾಟ್ ವಿಜಯಪುರಲ್ಲಿದೆ, ಇಲ್ಲಿ ಬಂದುಬಿಟ್ಟು ವಿಸಿಟ್ ಮಾಡ್ಬೋದು, 1-2 ದಿವಸ ಇರ್ಬೋದು. ಇಲ್ಲಿ ನಮ್ಮ ಕಾಟೇಜ್ ಇದೆ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ, ನೋಡಿ. ಫ್ರೀ ಆಫ್ ಕಾಸ್ಟ್ ಇದೆ ರೈತರಿಗೆಲ್ಲ, ಬನ್ನಿ. ಇದೇ ಥರ ನಿಮ್ಮ ತೋಟಕ್ಕೂ
ಆಟೋಮೇಷನ್ ಮತ್ತು ಫೆರ್ಟಿಗೇಷನ್ ಸೊಲ್ಯೂಷನ್ ಬೇಕಂದರೆ ತೋರಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕರ್ನಾಟಕದ ಹೆಡ್ ಆಫೀಸು ಮೈಸೂರಲ್ಲಿ ಲೊಕೇಟ್ ಆಗಿದೆ. 171 K27 KR ಮೊಗಲ್ಲ, ಮೈಸೂರು. ನಮ್ಮ ಆಫೀಸ್ಗೂ ಡೈರೆಕ್ಟಾಗಿ ಬನ್ನಿ. ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಹತ್ತಿರ ಇರೋ ಫೀಲ್ಡ್ನ ಕಸ್ಟಮರ್ ನಂಬರ್ ಕೊಡ್ತೀವಿ. ಅಲ್ಲಿ ತಾವು ಹೋಗಿ ವಿಸಿಟ್ ಮಾಡಿಕೊಂಡು ಯಾವ ರೀತಿ ಮಾಡಿದ್ದಾರೆ ಅದನ್ನೆಲ್ಲ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ. ಧನ್ಯವಾದಗಳು.